ಹಾರ್ಮೂಜ್ನಲ್ಲಿ ಸಿಲುಕಿದಾವೆ ಭಾರತದ ಹಡಗುಗಳು. ಹಾರ್ಮೂಜ್ನತ್ತ ತೆರಳಿದೆ ಭಾರತೀಯ ನೌಕಾಪಡೆ. ಭಾರತದ ಧ್ವಜ ಇರುವಂಥ ಹಡಗುಗಳ ರಕ್ಷಣೆಗೆ ರವಾನೆ ಮಾಡಲಾಗಿದೆ. ಇಲ್ಲಿ ಪೂರ್ವ ಭಾಗದಲ್ಲಿ ನಮ್ಮ ಭಾರತದ ಹಡಗುಗಳು ಲಾಕ್ ಆಗಿಬಿಟ್ಟಿದೆ. ಕಳೆದ ವಾರ 2 ಹಡಗು ಎಸ್ಕಾರ್ಟ್ ಮಾಡಿತ್ತು ನೌಕಾಪಡೆ, ಅಂದರೆ ಎಸ್ಕಾರ್ಟ್ ಕಳಿಸ್ಕೊಳ್ಳಲಾಗಿತ್ತು. 20 ಹಡಗುಗಳ ಪೈಕಿ 3ರಲ್ಲಿ ನೈಸರ್ಗಿಕ ಅನಿಲ ಇದೆ, ಅಂದರೆ ನ್ಯಾಚುರಲ್ ಗ್ಯಾಸ್ ತುಂಬಿಕೊಂಡಿದೆ. ಇನ್ನು LPG ತುಂಬಿಕೊಂಡು 10 ಹಡಗುಗಳು ಲಾಕ್ ಆಗಿದ್ದಾವೆ. ಇನ್ನು 7 ಹಡಗುಗಳಲ್ಲಿ ಕಚ್ಚಾ ತೈಲ ತುಂಬಿದೆ. ಭಾರತದ ಧ್ವಜ ಹೊಂದಿದ್ದಾವೆ 10 ಹಡಗುಗಳು. ಇತರ ದೇಶದ ಧ್ವಜವನ್ನು ಕೂಡ ಹಡಗುಗಳು ಹೊಂದಿದ್ದಾವೆ. ಭಾಳ ಸೇಫಾಗಿ ಅವುಗಳನ್ನು ಈಗ ತೆಗೆದುಕೊಂಡು ಬರಬೇಕಾಗಿದೆ. ಆಲ್ರೆಡಿ ಶಿವಾಲಿಕ್ಕು ನಂದಾದೇವಿ ಬಂದಾಯಿತು. 92,000 ಮೆಟ್ರಿಕ್ ಟನ್ನು ಕಚ್ಚಾ ತೈಲ ಏನು ನಾವು LPG ಅಂದ್ಕೊಂಡಿದ್ವಿ ಅದೆಲ್ಲ ಬಂದಾಯಿತು. ಬಟ್ ಅದಷ್ಟು ಈಗೇನು ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಇದೆ ಅದನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಹಡಗುಗಳು ಸೇಫಾಗಿ ಬರಬೇಕು. ಒಂದರಲ್ಲಿ ಕಚ್ಚಾ ತೈಲ ಇದೆ ಮತ್ತು ಇನ್ನೊಂದರಲ್ಲಿ ನ್ಯಾಚುರಲ್ ಗ್ಯಾಸ್ ಇದೆ, ಅದ್ರ ಜೊತೆಗೆ LPG ತುಂಬಿಕೊಂಡು ಬರಲಾಗ್ತಾ ಇದೆ. ಭಾರತದ ಸದ್ಯದ ಪರಿಸ್ಥಿತಿ ಸುಧಾರಿಸಬೇಕು ಅಂತ ಹೇಳಿದರೆ ಆ ಹಡಗುಗಳು ಬಹಳ ಸೇಫಾಗಿ ಬರಬೇಕು. ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಹೊರ್ಮುಜ್ ಜಲಸಂಧಿ ಕಂಪ್ಲೀಟಾಗಿ ಇರಾನಲ್ಲಿ ವಶಪಡಿಸ್ಕೊಂಡಿದೆ. ಇಸ್ರೇಲ್ ಮತ್ತು ಅಮೇರಿಕ ಕೂಡ ಟಾರ್ಗೆಟ್ ಮಾಡಿಕೊಂಡು ಹಲವು ಹಡಗುಗಳನ್ನು ಹೊಡೆದು ಹಾಕ್ತಾ ಇದೆ. ಅಲ್ಲಿ ಯಾರ ಹಡಗು ಏನು ಧ್ವಜ ಫ್ಲ್ಯಾಗ್ ಅಂತೂ ಇದ್ದೇ ಇರುತ್ತೆ. ಆದರೆ ಆಕಸ್ಮಿಕವಾಗಿ ಏನಾದರೂ ನಮ್ಮ ಭಾರತದ ಹಡಗುಗಳು ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಭಾಳ ದೊಡ್ಡ ಮಟ್ಟದ ನಷ್ಟ ಉಂಟಾಗೋದ್ರಲ್ಲಿ ಅನುಮಾನವಿಲ್ಲ. ಅದರ ಜೊತೆಗೆ ಭಾರತೀಯರಿಗೆ ಮತ್ತೆ ಸಿಲಿಂಡರ್ ಬೆಲೆಗಳು ಜಾಸ್ತಿ ಆಗ್ಬೋದು, ಪೆಟ್ರೋಲ್ ಡೀಸೆಲ್ ಮತ್ತೆ ಹೆಚ್ಚಾಗುವಂಥ ಸಾಧ್ಯತೆಗಳು, ಅಭಾವ ಕೂಡ ಮುಂದಿನ ವಾರದಿಂದ ಶುರುವಾಗುವಂಥ ಸಾಧ್ಯತೆಗಳಿದ್ದಾವೆ. ಡಿಲೇ ಆದರೂ ಪರವಾಗಿಲ್ಲ, ಆದರೆ ಸೇಫಾಗಿ ಬರಬೇಕು. ಎಸ್ಕಾರ್ಟ್ ಕೂಡ ಹೋಗಿದೆ ಮತ್ತು ಮಿಲಿಟ್ರಿ ಹೆಲಿಕಾಪ್ಟರ್ಗಳನ್ನು ಕೂಡ ಕಳಿಸಿಕೊಡಲಾಗಿತ್ತು. ಯಾಕೆಂದರೆ ನಮ್ಮದು ಕೂಡ ಸೈನ್ಯದಲ್ಲಿ ನಾವು ಕೂಡ ಮುಂದೆ ಇದ್ದೀವಿ. ಆದರೆ ಇರಾನ್ ನಮಗೇನು ತೊಂದರೆ ಮಾಡ್ತಾ ಇಲ್ಲ. ಅಲ್ಲಿ ಮೊನ್ನೆ ಕೂಡ ಅವರೇ ನಾವು ಭಾರತಕ್ಕೆ ಯಾವುದೇ ತೊಂದರೆ ಕೊಡೋದಿಲ್ಲ, ಅವರ ಹಡಗುಗಳು ಸೇಫಾಗಿ ಹೋಗಬೇಕು ಅನ್ನುವಂಥ ಉದ್ದೇಶ ಇದೆ ಅಂತ ಹೇಳ್ಕೊಂಡಿದ್ರು. ಬಟ್ ಇವು ಕೂಡ ಆರಾಮಾಗಿ ಬರ್ತವೆ ಅನ್ನುವಂಥ ನಿರೀಕ್ಷೆ ಭಾರತೀಯರಿಗಿದೆ.